ನೀವ್ಯಾರಾದ್ರೂ ಊಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಮೈನ್ ಆಗಿ ಫಾಲೋ ಮಾಡ್ಬೇಕಾಗಿರೋ 7 ಸ್ಟೆಪ್ಸ್ ನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್‌ಗೆ ಮರಿದೇ ವಿಡಿಯೋನ ಶೇರ್ ಮಾಡಿ. ಪಾಯಿಂಟ್ ನಂಬರ್ 1 ಊಟಿ ಹೋಗಕ್ಕೆ 2 ರೂಟ್ಸ್ ಇದೆ. ಒಂದು ಮಸನಗುಡಿ, ಎರಡನೇದು ಬಂದು ಗೂಡಲೂರು. ನೀವು ಪ್ರೋ ಡ್ರೈವರ್ಸ್ ಆಗಿದ್ರೆ ಒನ್ ಆಫ್ ದಿ ಡೇಂಜರಸ್ ರೂಟ್ ಆದ ಮಸನಗುಡಿ ಗೋಸ್ಟ್ ರೋಡ್ ನ ಟ್ರೈ ಮಾಡಬಹುದು. 36 ಏರ್ಪಿನ್ ಬೆಂಡ್ಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ತುಂಬಾ ಕಡೆ ವೆಹಿಕಲ್ ಚೆಕಿಂಗ್ ಇರುತ್ತೆ. ಯಾವುದೇ ತರ ಪ್ಲಾಸ್ಟಿಕ್ಸ್ ಡ್ರಿಂಕ್ಸ್ ಅಲೋ ಇರಲ್ಲ. ಥರ್ಡ್ ಪಾಯಿಂಟ್ ಬಂದು ಊಟಿಗೆ ಎಂಟ್ರಿ ಆಗ್ಬೇಕಂದ್ರೆ ಇ ಪಾಸ್ ಇಸ್ ಮ್ಯಾಂಡೇಟರಿ. ಫೋರ್ತ್ ಪಾಯಿಂಟ್ ನೀವ್ ಯಾರಾದ್ರೂ ಆನ್ಲೈನ್ ಅಲ್ಲಿ ರೂಮ್ಸ್ ಬುಕ್ ಮಾಡ್ತಿದ್ದೀರಾ ಅಂದ್ರೆ ಬುಕ್ ಮಾಡಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ರೂಮ್ಸ್ ನ ಹೋಗಿ ಚೆಕ್ ಮಾಡ್ಕೊಂಡು ಬುಕ್ ಮಾಡಿ. ಯಾಕಂದ್ರೆ ಫೋಟೋಸ್ ನೋಡಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಹೋದ್ರೆ ಖಂಡಿತ ಬಕ್ರಾ ಮಾಡಿರ್ತಾರೆ. ಫಿಫ್ತ್ ಪಾಯಿಂಟ್ ಮತ್ತೆ ಊಟಿಯಿಂದ ರಿಟರ್ನ್ ಆಗ್ಬೇಕಾದ್ರೆ ಮಸನಗುಡಿ ರೂಟ್ ಅಲ್ಲಿ ಎಂಟ್ರಿ ಇರಲ್ಲ. ಗೂಡಲೂರು ರೂಟ್ ಅಲ್ಲೇ ಹೋಗ್ಬೇಕಾಗುತ್ತೆ. ಅದರಿಂದ ಒಂದು 40 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಡ್ರೈವ್ ಮಾಡ್ಬೇಕಾಗುತ್ತೆ. ಒನ್ಲಿ TN43 ರಿಜಿಸ್ಟ್ರೇಷನ್ ಇಲ್ಲ ಲೋಕಲ್ ಲೈಸೆನ್ಸ್ ಇರೋ ವೆಹಿಕಲ್ಸ್ ಮಾತ್ರನೇ ಅಲೋ ಮಾಡ್ತಾರೆ. ಸಿಕ್ಸ್ ಪಾಯಿಂಟ್ ಬಂದು ಈ ರೀತಿ ಮಸನಗುಡಿ ಗೂಡಲೂರು ಎರಡು ರೂಟ್ ನ ಕವರ್ ಮಾಡೋದ್ರಿಂದ ಒಂದ್ ಸೈಡ್ ಪ್ರಾಣಿಗಳು ಕಾಣಿಸಿಲ್ಲ ಅಂದ್ರು ಅದರ್ ರೂಟ್ ಅಲ್ಲಿ ಪಕ್ಕ ಪ್ರಾಣಿಗಳು ಕಾಣಿಸ್ಕೊಳ್ಳುತ್ತೆ. ಲಾಸ್ಟ್ ಪಾಯಿಂಟ್ ನಿಮ್ ವೆಹಿಕಲ್ಸ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅಲಾಂಗ್ ವಿತ್ ಪೊಲ್ಯೂಷನ್ ಸರ್ಟಿಫಿಕೇಟ್. ಬಿಕಾಸ್ ಅದರ್ ಸ್ಟೇಟ್ ಗಾಡಿನ ಖಂಡಿತ ನಿಲ್ಸಿ ಕೇಳ್ತಾರೆ. ಯಾವ್ದಾದ್ರು ಒಂದ್ ಮಿಸ್ ಆಗಿದ್ರೂ 2000 ತನಕ ಕೇಳ್ತಾರೆ. ನಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದರಿಂದ ನಿಮ್ಗೆ ಆಗ್ಬಾರ್ದು ಅಂತ ಹೇಳ್ತಿದೀನಿ. ಕೊನೆಯದಾಗಿ ಇ ಪಾಸ್ ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೆ ವೆಬ್ಸೈಟ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ನ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು.